ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಕಳಸ ಊರಿನ ಒಡೆಯನ ಒಂದು ಬ್ರಹ್ಮ ರಥೋತ್ಸವಕ್ಕೆ ಸಿದ್ಧತೆ ನಡೆಯುತ್ತಿದೆ. ಇವತ್ತು ನೀವು ನೋಡ್ಬೋದು, ನೋಡಿ ಯಾವ ಥರ ಸಿದ್ಧತೆ ನಡೀತಾ ಇದೆ ಅಂತೇಳಿ. ಇಂದನೂ ಜಾತ್ರೆಗೆ ಬರ್ತಾರೆ. ಇದು ಅಂದರೆ ಯಾವಾಗಿಂದ ನಮ್ಮ ಈ ಜಾತ್ರೆಗೆ ಯಾರ್ಯಾರು ಬರ್ತಾರೆ ಅಂದರೆ ಈ ರಥವನ್ನು ಅಂದರೆ ಒಂದು ಕಟ್ಟುವ ಒಂದು ಶಾಸ್ತ್ರ ಅಂದರೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಜನಾಂಗದವರು ಅಂತ ಹೇಳಿದರೆ ನಮ್ಮ ಗೌಡ್ಲು ಜನಾಂಗದವರು ಅಂದರೆ ಹಲವಾರು ವರ್ಷಗಳಿಂದನೂ ಅವರ ಮಾಡ್ಕೊಂಡು ಬಂದಂಥ ಒಂದು ಈ ರಥದ ಒಂದು ಕೆಲಸವನ್ನು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ನೀವು ಬಂದು ನೋಡ್ಬೋದು. ಬನ್ನಿ ಹೋಗೋಣ. ನೋಡಿ ಬರ್ಬೋದು ಇಲ್ಲಿ ನೋಡಿ ಯಾವ ಥರ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದನ್ನೆಲ್ಲ ನೀರಲ್ಲಿ ಮುಳುಗಿಸಿಡ್ಬೇಕಾ? ಮೆತ್ತಗಾಗಬೇಕು. ಇದು ಎಷ್ಟು ದಿನ ನೀರಿಗೆ ಹಾಕ್ಬೇಕಂತ ಏನಾದ್ರು ಉಂಟಾ? ಇವತ್ತಿನ ಸಾಯಂಕಾಲ ಹಾಕಿದ್ರೆ ಇವತ್ತು ಮೆತ್ತಗಾಗಿರುತ್ತೆ. ಈಗ ಜಾತ್ರೆಗೆ ನೀವು ತೇರೆಲ್ಲ ಇದು ಮಾಡ್ತೀರಲ್ವಾ? ತೇರು ಎಷ್ಟು ದಿನದಲ್ಲಿ ನೀವು ರೆಡಿ ಮಾಡ್ತೀರಾ? ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಫಿನಿಶ್ ಆಗುತ್ತೆ. ಅಂದ್ರೆ ಆ ಟೈಮಿಗೆಲ್ಲ ಎಲ್ಲ ರೆಡಿ ಮಾಡಿ ಕೊಡ್ತೀರಾ ನೀವು? ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಮ್ಮ ಅಪ್ಪಾಜಿನ ಮುತ್ತಾಜಿನ ಎಷ್ಟು ಜನ ಅಂದ್ರೆ ನಿಮ್ಮ ಜನಾಂಗದವರು ಮಾತ್ರ? ಎಲ್ಲರೂ ಬರ್ತಾರೆ? ನಮ್ಮ ಜನಾಂಗದವರು ಮಾತ್ರ. ರಥ ಕಟ್ಟಕ್ಕೆ ಅದಕ್ಕೆ ಬೇರೆ ಜನ ಇರ್ತಾರೆ. ರಥ ಕಟ್ಟಕ್ಕೆಲ್ಲ ನಿಮ್ಮ ಅಂದ್ರೆ ಇದು ಪ್ರತಿ ವರ್ಷಕ್ಕೂ ಎಲ್ಲ ಹೊಸದಾಗಿ ಅದೇನಂದ್ರೆ ಹಳಿಗೆ ಕೆಲ ಹೊಸ್ತೆ, ಹಗ್ಗ ಬಡಿಗೆ ಎಲ್ಲ ಹೊಸ್ತೆ. ಇದು ಕಂಬ ಹಾಲಿಗೆ ಮಾತ್ರ ಮಾಮೂಲಿ. ಹೌದಾಗಿ ನಿಮಗೆ ಇಲ್ಲಿ ರಥ ಇದೆಲ್ಲ ಮಾಡ್ತೀರಾ, ರೆಡಿ ಮಾಡ್ತೀರಲ್ಲ? ರೆಡಿ ಮಾಡೋ ಸಂದರ್ಭದಲ್ಲಿ ದೇವಸ್ಥಾನ ಕಡೆಯಿಂದ ನಿಮ್ಗೆ ಏನಂತ ಏನಾದ್ರು ಲಾಸ್ಟ್ ನಮ್ಮ ಅನಾದಿ ಕಾಲದ ಉಪ್ಪು ಕೊಡ್ತಿದ್ದಾರೆ. ಅನಾದಿ ಕಾಲದ ಇವತ್ತಿನ ಈಗಲೂ ಅದು ಬಿಟ್ರೆ ಬೇರೆ ಏನಿಲ್ಲ. ಸಂಬಳಕ್ಕೆ ಯಾರು ಕೆಲಸ ಮಾಡ್ಬೇಕು? ಅದಕ್ಕೆಲ್ಲ ಸಂಬಳ ಆಗ್ಬೇಕಂತ. ಸಂಬಳ ಬೇಡ, ನಾವೆಲ್ಲ ಬಿಟ್ಟಾಕಿ ಸಂಬಳ ಬೇಡ. ನಮ್ಗೆ ಅನಾದಿ ಕಾಲ ನಡೆದಿದೆ ಸಾಕು, ನಮ್ಗೆ ದೇವ್ರು ಕೊಟ್ಟಿದೆ ಅದೇ ಸಾಕು ನಮ್ಗೆ. ವರ್ಷದಿಂದ ವರ್ಷಕ್ಕೆ ಅದೇನೇ ಊಟ ಮಾಡ್ತೀವಿ ಎಲ್ಲ ವರ್ಷದಿಂದ ವರ್ಷಕ್ಕೆ. ಅಂದ್ರೆ ಇದೊಂದು ನಮ್ಮ ಕಳಸ ಭಾಗದ ಒಂದು ಬ್ರಹ್ಮ ರಥೋತ್ಸವ ಭಾರಿ ವಿಶೇಷ. ಒಂದು 4-5 ದಿನ ಜಾತ್ರೆ ನಡೆದಂಗೆ. ಎಷ್ಟು ಖುಷಿ ಆಗ್ತಿದೆ ಈ ರಥದ್ದು ಖುಷಿ. ಈಗ ನಿಮ್ಗಿಂತ ಮೊದಲು ನಿಮ್ಮ ತಂದೆ ತಾಯಿ ಅವಾಗಿಂದ ಎಲ್ಲ ಮಾಡ್ಕೊಂಡು ಬಂದವರು, ಅವಾಗಿನ ಅನಾದಿ ಕಾಲದಿಂದ ಈಗ ಅದನ್ನು ಮಕ್ಕಳಿಂದ ಮಕ್ಕಳಿಗೆ ಮರಿ ಮಕ್ಕಳಾಗಿ ಹೋಗ್ತಾ ಇದ್ದಾರೆ. ಈಶ್ವರ ಬರ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡೇ ಬಂದಿದೆ. ಈಗ ಅದೆಲ್ಲ ನಿಮ್ಗೆ ಯಾವ ತರ ಲಾಕ್ ತರನ? ಅದು ಲಾಕ್ ತರನ ಈ ಅಡಿಗೆ ಎಲ್ಲ ಕೂರಿಸ್ತೀರ? ಅದೆಲ್ಲ ಗೂಟದ ಮೇಲೆ ಕೂರಿಸಿ ಮಾಡೋದು. ಕಟ್ಟಿಕೊಂಡು ಗೂಟನೇ ಆಧಾರ, ಹಗ್ಗ ಗೂಟ ಆಧಾರ. ಅದಕ್ಕೆ ಮತ್ತೇನು ಫಿಟ್ಟಿಂಗ್, ಬೋರ್ಡ್ ಫಿಟ್ಟಿಂಗ್ ಯಾವುದಿಲ್ಲ. ಈಗ ನಿಮ್ಮ ಈ ರಥಕ್ಕೆ ಕೆಲಸಕ್ಕೆಲ್ಲ ಯಾವ ಊರಿಂದೆಲ್ಲ ಬರ್ತಾರೆ ನಿಮ್ಮ ಜನಾಂಗದವರು? ಇಲ್ಲಿ ಕಾರ್ಗದ್ದೆ, ಮುಮ್ಮಗೆ, ಗಣಪತಿ ಕಟ್ಟೆ, ಆಮೇಲೆ ಕಡೆಯಿಂದೆಲ್ಲ ಬರ್ತಾರೆ. ಮತ್ತೆ ನಿಮ್ ಕಡೆಯಿಂದ ನಿನ್ನೆನು ಕೂಡ ಹೊರೆ ಕಾಣಿಕೆಲ್ಲ ಬರ್ತಾರೆ ಪ್ರತಿ ವರ್ಷ? ಪ್ರತಿ ವರ್ಷ. ಇದೆಂತಕ್ಕೆ ಈಗ ದೇವ್ರ ಇದ್ರ ಮೇಲೆ ಹೋಗಿ ರಥ ಹಾಕ್ಬೇಕು. ಮಂಟಪ ಎಲ್ಲ ಹೈಟ್ ಇದೆಯಾ? ಇನ್ನು ಹೈಟ್ ಉಂಟು. ಇನ್ನು 3 ಹೋಗ್ತಿದ್ದೇವೆ. ಇವತ್ತಿಗೆ ಇಷ್ಟೇನಾ? ಅಲ್ಲ ಇಲ್ಲ, ಮಾಡ್ತಾ ಇರ್ತೀವಿ. ನಾಳೆ ಬೇರೆ ಎಲ್ಲ ರೆಡಿ ಆಗಿದೆ. ಆಚಾರ ತಗೊಳ್ಳಿ. ನಿಮ್ಮ ಹೆಸರು? ಅನಂತ. ಬನ್ನಿ, ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ, ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಆಚಾರ್ಯ. ಈಗ ಈ ರಥವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನಿಮ್ಮೊಂದು 2 ಅನಿಸಿಕೆ ನಮ್ಮ ಚಾನಲ್ ಕಡೆಯಿಂದ. ಅನಿಸಿಕೆ ಅಂದ್ರೆ ಅದೇ, ನಾವು ಸುಮಾರು ಒಂದು 45-46 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜ ಅಪ್ಪ ಬಂದ ನಂತರ ನಮ್ಮ ಜವಾಬ್ದಾರಿ ನಾವೆಲ್ಲ ಕೂಡಿ ಸೇರಿಕೊಂಡು 8-10 ದಿವಸ 12 ದಿವಸ ಕೆಲಸ ಮಾಡಿ ಆಮೇಲೆ ಅದನ್ನ ಬಿಚ್ಚಿ ಒಳಗಡೆ ಹಾಕೋದು, ಇಂಥದ್ದೆಲ್ಲ ಕ್ರಮ ನಡೀತಾ ಹೋಗ್ತೀವಿ. ಅದೇನು ಧಾರ್ಮಿಕವಾಗಿ ಏನು ನಡಿಬೇಕು ಅದನ್ನ ನೀಟಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನಮ್ಮೂರಿನ ಒಡೆಯನ ಜಾತ್ರೆ ಆಗಿ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಇದು ಶ್ರದ್ಧೆ, ಭಕ್ತಿಯಿಂದ. ಅಂದ್ರೆ ನಮ್ಮ ಕಳಸ ಊರಿಂದ ಮಾತ್ರ ಅಲ್ಲ, ಬೇರೆ ಕಡೆ ಇಲ್ಲ. ನಮ್ದು ಏನಿದ್ರು ಇಲ್ಲಿಗೆ ಸೀಮಿತ ಅಷ್ಟೇ. ಹಾಗೆ
ಇದರಿಂದ ನಿಮ್ಗೆಲ್ಲ ಜಾತ್ರೆ ಮುಗಿದ ಮೇಲೆ ನಮ್ಮ ದೇವಸ್ಥಾನ ಕಡೆಯಿಂದ ಏನಾದ್ರು ನಿಮ್ಗೆ ಅದು ಅಲ್ಪ ಸ್ವಲ್ಪ ಒಂದು ಸಂಭಾವನೆ ಅನ್ನೋದು ಇರ್ತದೆ ಅಷ್ಟೇ. ಮತ್ತೇನು ಅಷ್ಟು ಇಷ್ಟು ಸಂಬಳ ಅನ್ನೋ ಪ್ರಶ್ನೆ ಅಲ್ಲ, ಒಂದಿಷ್ಟು ಸಂಭಾವನೆ, ಅದು ವೆರೈಟಿ ಇದೆ ಇಂತಿಂಥವ್ರಿಗೆ ಹೀಗೆ ಅಂತ ಹೇಳ್ಕೊಂಡು ಅದನ್ನು ನಾವು ಕ್ಲೀನ್ ಆಗಿ ಸ್ವೀಕಾರ ಮಾಡ್ಕೊಂತೀವಿ ಅವ್ರು ಕೊಟ್ಟಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ನಮಗೆ ಜಾತ್ರೆ ಖುಷಿನೇ ಬಂದಾಗ ಎಲ್ಲ ಖುಷಿಯೇ ಖುಷಿನೇ. ನಮಗೆ ಜಾತ್ರೆ ಶುರು ಆಯ್ತು ಅಂತ ಹೇಳಿದ್ರೆ ನಮ್ಮೂರಿಂದ ಒಂದು ಹಬ್ಬ ಇದ್ದಾಗೆ, ಹಬ್ಬ ಇದ್ದಾಗ. ಮನೆಯಲ್ಲಿ ಒಂದು ಹಬ್ಬ ಧಾರ್ಮಿಕವಾಗಿ ಆಚರಣೆ ಮಾಡುವಂತ ಒಂದು ಇದರಲ್ಲಿ ಅದು ಖುಷಿ. ಎಲ್ಲ ಸೇರ್ಕೊಂಡು ಎಲ್ಲಾ ಜನಾಂಗದವರು ಸೇರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಇದು ಎಷ್ಟು ದಿನದ ಒಂದು ಕೆಲಸ ಅಂತ ಏನಾದ್ರು ಇದು ಇಷ್ಟು ದಿನ ಅಂತಾರೆ ಹೆಚ್ಚು ಕಮ್ಮಿ ಒಟ್ಟೊಂದು 12 ದಿನ 12 ದಿನ ಇವಾಗ ಜಾತ್ರೆಗೆ. ಆಮೇಲೆ ಗಿರಿಜಾ ಕಲ್ಯಾಣ ಅಂತೇಳಿ ಅದರಲ್ಲಿ ಒಂದು 6-7 ದಿವಸ ಅದಕ್ಕೆಲ್ಲ ಇವರೆಲ್ಲ ಶ್ರಮ ಪಡ್ತಾರೆ. ನಮಗೂ ಒಂದು ದಿವಸ ಕೆಲಸ ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಇನ್ನೊಂದು ಕುಡಿತೇರು ಅಂತ ಬರ್ತದೆ, ಅದರಲ್ಲಿಯೂ ಕೆಲಸ ಇರುತ್ತೆ. ಶಿವರಾತ್ರಿಯಲ್ಲಿ ಇರುತ್ತೆ, ಧನುರ್ಮಾಸದಲ್ಲಿ ಇರ್ತದೆ, ಅಭ್ಯಮಾಸೆ ಅಂತ ಬರುತ್ತೆ ನೆಕ್ಸ್ಟ್, ಅವಾಗ್ಲೂ ಬರ್ಬೇಕು, ಮಾಡ್ಕೊಂಡು ಹೋಗ್ಬೇಕು. ಈಗ ತೇರಿಂದ ಕೆಲಸ ನಿಮಗೆ ಲಾಸ್ಟ್ 9ನೇ ತಾರೀಕಿಗೆ ರಥೋತ್ಸವ ಇರೋದ್ರಿಂದ ಅವಾಗಿನ ತನಕ ಕೆಲಸ ಇದ್ದೇ ಇರುತ್ತೆ. ಅದು ಇರ್ಲೇಬೇಕು, ಮಾಡಿ ಇಡಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಸ್ವಲ್ಪ ಯಾವ್ದು ಕಡಿಮೆ ಆಯ್ತು ಹೆಚ್ಚಾಯ್ತು ಅದನ್ನ ನೋಡಿ ಮಾಡ್ಕೊಂತ ಹೋಗ್ಬೇಕು. ಒಂದೇ ಸರಿಗೆಲ್ಲ ರೆಡಿ ಮಾಡೋಂಥದ್ದಲ್ಲ, ವ್ಯತ್ಯಾಸ ಬಂದ್ಬಿಟ್ರೆ ಕಷ್ಟ ಆಗ್ತದೆ. ಈಗ ನೋಡಿ, ಆ ಸ್ಟೆಪ್ಪಿಗೆ ಬೇರೆ ಆಗಬೇಕು, ಇನ್ನೊಂದು ಸ್ಟೆಪ್ಪಿಗೆ ಬೇರೆ ಆಗಬೇಕು, ಇನ್ನೊಂದು 5 ಸ್ಟೆಪ್ ಹೋಗುವಾಗ ಅದಕ್ಕೆ ಬೇಕಾಗಿದ್ದ ಹತರಗಳನ್ನ ಮಾಡ್ಕೊಡ್ಬೇಕು. ಇದೆಲ್ಲ ಇರುತ್ತೆ, ಹಾ, ಇದೆಲ್ಲ ದಪ್ಪೆಗಳನ್ನ ಅದೆಲ್ಲ ಮಾಡ್ಕೊಡ್ಬೇಕು, ಊಟಗಳನ್ನ ಮಾಡ್ಕೊಡ್ಬೇಕು, ಕೆಲ ಹಲಿಗೆ ಹೋದ್ರು ಮಾಡ್ಕೊಡ್ಬೇಕು. ಹೀಗಿದೆಲ್ಲ ನಾವು ಮುಂಚಿತವಾಗಿ ತಿಳಿಸ್ಬೇಕು. ಕಡಿಮೆ ಏನಾದ್ರು ಬಂದಾಗ ಆಫೀಸಿಗೆ ತಿಳಿಸ್ಬೇಕು, ತರಿಸ್ಕೊಡ್ತಾರೆ, ಹೊಸದಾಗಿ ರೆಡಿ ಮಾಡ್ಕೊಡ್ಬೇಕು. ಇದು ನಮ್ಮ ಈ ರಥದ ಒಂದು ಕೆಲಸದ್ದು ಖುಷಿಯಿಂದ ನಮ್ಮ ಹೌದು, ಹೌದು. ಜನರು ನಮ್ಮ ನ್ಯೂಸ್ ಇದರಲ್ಲಿ ಎಲ್ಲ ಮಾತಾಡ್ತಾರೆ, ಭಾರಿ ಖುಷಿಯಿಂದ ಮಾತಾಡ್ತಿದ್ದಾರೆ. ಧನ್ಯವಾದಗಳು ಸರ್. ನಿಮ್ಮ ಹೆಸರು? ಧನ್ಯವಾದ. ಜಯರಾಮಾಚಾರ್ಯ ಅಂತ. ನಮ್ದು ಬಾಳೆಹೊನ್ನೂರು. ಬಾಳೆಹೊನ್ನೂರು. ನಮ್ಮ ಸರ್ವಿಸ್ ಒಂದು 47 ವರ್ಷದ ಜಾತ್ರೆ ಈ ವರ್ಷ ಬಂದ್ರೆ. 47 ವರ್ಷದಿಂದ ನೀವು ನಮ್ಮ ಜವಾಬ್ದಾರಿ, ನಮ್ಮ ಅಪ್ಪನ ನಂತರದಲ್ಲಿ 47 ವರ್ಷದ ಜಾತ್ರೆ ಜವಾಬ್ದಾರಿ ನಮ್ಮದು. ನಮ್ಮ ಒಂದು 8 ಜನ ನಮ್ಮ ಆಚಾರ್ಯರು, ಇದಕ್ಕೆ ನಾವೇ ಮೇಯ್ನ್. ಇದಕ್ಕೆ ನಾನು ಹೋಗ್ತಾ ಹೋಗ್ತಾ ಬೇರೆಯವರು ಏನಾದ್ರು ಎಲ್ಲ ನಮ್ಮ ಪರಂಪರೆ ಹುಡುಗರು ಏನೋ ಮಾಡಿ ನಡೆಸ್ಕೊಂಡು ಮುಂದೆ ಹೋಗ್ತಾರೆ. ಹಾ, ಈಗ ಹಿಂದೆ ನಮ್ಮ ಅಜ್ಜವರೆಲ್ಲ ಹೇಗೆ ಮಾಡ್ಕೊಂಬಂದ್ರೆ ಆ ಕ್ರಮದಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ. ಸರಿ, ಒಂದು ಕೆಲಸಗಳನ್ನು ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದೇವರು ಬಂದು ನಿಲ್ಲೋದಕ್ಕೂ ಕೂಡ ಒಂದು ಕೆಲಸ, ಕಂಬಗಳನ್ನು ಹಾಕ್ತಾ ಇದ್ದಾರೆ. ಒಂದು ಸ್ಟೇಜ್ ಟೈಪ್ ಅಲ್ಲಿ ತರ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಆ ಬಿದಿರಿಂದು ಡಬ್ಬೆಯಲ್ಲಿ ಯಾವ ತರ ಕಟ್ತಾರೆ ಅಂತ ನೀವೇ ನೋಡ್ಬೋದು. ಮೇಲೆ ಮೇಲೆ ಯಾವ ತರ ಕಟ್ತಾರಂತ. ಈ ರಥವನ್ನು ಕಟ್ಟುವುದೇ ಒಂದು ಭಾರಿ ವಿಶೇಷವಾದ ಒಂದು ದೃಶ್ಯ, ನೋಡಕ್ಕೆ ಎಷ್ಟು ಚಂದ. ಇವತ್ತು ಯಾವ ತರ ರೆಡಿ ಮಾಡ್ತಾ ಇದಾರೆ ಅದೇ ತರನು ಅಚ್ಚುಕಟ್ಟಾಗಿ ಜಾತ್ರೆ ಮುಗಿದ ಮೇಲೇನು ಕೂಡ ತೇರಿನ ಏನ್ ಕಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಆಗಿ ತೆಗೆದು ಮತ್ತೆ ಆ ಕೊಠಡಿ ಒಳಗಡೆ ಹಾಕುವ ಒಂದು ಪದ್ಧತಿ ಈ ಜನಾಂಗದಲ್ಲಿ ಇದ್ದೇ ಇರುತ್ತೆ. ಇದು ಅನಾದಿ ಕಾಲದಿಂದನೂ ನಡೆಸ್ಕೊಂಡು ಬಂದಂತ ಇದೊಂದು ಪದ್ಧತಿ. ಇದು ಇದೇ ಬರುವ ಭಾನುವಾರ ದಿನ ಬರುತ್ತೆ, 9ನೇ ತಾರೀಕು ರಥೋತ್ಸವ. ಅಲ್ಲಿ ಬೇರೆ ಸಣ್ಣ ರಥ ಬೇರೆ ಇದೆ, ಅದನ್ನು ಕೂಡ ನಮ್ಮ ಮೆಕ್ಯಾನಿಕ್ ಅವರು, ಅಂದ್ರೆ ಏನಾದ್ರು ಅಲ್ಲಿ ಕಬ್ಬಿಣದ್ದು ಏನಾದ್ರು ಕಟ್ಟಾಗಿದ್ರು ಅದಕ್ಕೂ ವೆಲ್ಡ್ ಮಾಡ್ತಾ ಇದ್ದಾರೆ ಅವರು. ಅದು ಕೂಡ ನಮ್ಮ ಕಳಸದವರೇ. ವಸ್ತುಕ್ಕೆ ರಥೋತ್ಸವಕ್ಕೆ ಕಳೆದಿರ್ತಾರೆ ಹೊರಡ್ತಾರೆ. ಗಿರಿಜಾಕರಣಾಗಲಿ ಜಾತ್ರೆ ಆಗಲಿ
ಬಸ್ತು ಅಂದ್ರಲ್ಲಿ ಅವ್ರು ಮೈನ್ ಎತ್ತ ತರು ಹೋಗಿ ಭತ್ತ ತರ್ಬೇಕಾದ್ರೆ ಅವರೇ ತರಬೇಕು. ಭತ್ತಕ್ಕೆ ತಯಾರಿ ಮಿನಿ ಹಾಕ್ಬೇಕಾದ್ರೆ ಅವ್ರು ಇಲ್ಲದೆ ಬೇರೆ ಯಾರು ಹಾಕೋಂಗಿಲ್ಲ. ನಾವು 6 ಕೊಡುಗೆರು ಇದ್ವಿ, 6 ಕೊಡುಗೆರು ಇದ್ರು ಕೂಡ ಅವ್ರು ಹಾಕ್ಕೊಡ್ತಾರೆ. ನಿಮಗೆ ಎಷ್ಟು ವರ್ಷ ಈಗ? ಯಾರು ಹಂಗೆ ಹತ್ತಿಗೆ ಮುಂದೆ 72 ವರ್ಷ ಆಗಿದೆ. 72 ವರ್ಷದಿಂದ ನೀವು ಪ್ರತಿ ವರ್ಷಕ್ಕೂ ನಾವು ಹತ್ತಿಗೆ ಮುಂದೆ 50 ವರ್ಷ ನಿಕ್ಕಿ ಬರ್ತದೆ. ಬರ್ತಾ ಇದ್ದೀರಿ? ಒಂದು 20 ವರ್ಷ ಹೆಚ್ಚಿಗೆ ಇರ್ಬೋದು. 20 ಒಂದು 12 ವರ್ಷದಿಂದಲೇ ಶುರು ಮಾಡಿದ್ದು ಬರ್ತದೆ. ನಿಮ್ಮ ಹೆಸರು? ಎಂದ್ರು ಅಂತ. ಚಂದ್ರು. ಹೌದು. ಇನ್ನೊಬ್ರು ಕೂಡ ಈ ರಥದ ಕೆಲಸಕ್ಕೆ ಒಬ್ರು ಬಂದಿದ್ದಾರೆ. ಅವರಿಂದನೇ ಎಲ್ಲ ನಡೀತಾ ಇದೆ. ಯಾಕಂದ್ರೆ ನಮ್ಮ ದಬ್ಬೆ ಬೆತ್ತ ನೋಡಿ, ಕಾರ್ಗದ್ದೆ ಕಡೆ ಅವರು ಎಲ್ಲರೂ ಒಂದು ಬ್ಯಾಚೆ ಇದೆ ನೋಡಿ, ಇದೆಲ್ಲ ಕೂತಿದಾರಲ್ಲ ನೋಡಿ ಇವರು. ಬನ್ನಿ ಅವ್ರ ಹತ್ರ ಆ ಬೆತ್ತ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕೇಳುವ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ನೀವು ಬೆತ್ತ ಮಾಡ್ತಾ ಇದ್ರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ನಮಗೆ ಗೊತ್ತಿರಂಗೆ ನಾವೀಗ ಒಂದು 4-5 ವರ್ಷದಿಂದ ಬರ್ತಿರೋದು. ನಮ್ಮ ತಂದೆ ಅಜ್ಜನ ಕಾಲದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಇವಾಗ ಅಜ್ಜ ಕಾಲದಿಂದನೂ ಬರ್ತಾ ಇದ್ದಾರೆ. ಮಾಡ್ಲೇಬೇಕು ನಾವು. ಇದು ನಾವು ದೇವ್ರ ಸೇವೆ ಅಂತ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಯಾರು ಕೂಡ ಅದೇ ಕೆಲಸ ಇದ್ರು ಬಿಟ್ಟು ಬಂದು ಮಾಡ್ತಾರೆ. ಪ್ರತಿಯೊಬ್ರು ಬರ್ತಾರೆ. ಪ್ರತಿಯೊಂದು ಮನೆಯವರು ಇದಕ್ಕೆ ಆದಂತ ಸೇವೆಗಂತಾನೆ ಒಂದು ಮನೆಗಳು ಇದಾವೆ. ಆ ಮನೆಗಳು ಎಲ್ಲರೂ ಬರ್ತಾರೆ. ಈಗ ಏನು ರೆಡಿ ಮಾಡ್ತಾ ಇದೀರಿ ನೀವು? ಇವಾಗ ನಾವು ರಥ ಕಟ್ಲಿಕ್ಕೋಸ್ಕರ ಈ ಬೆತ್ತವನ್ನ ರೆಡಿ ಮಾಡಿ ಕೊಡ್ತೇವೆ. ಹೌದು. ಈಗ ಪ್ರತಿ ವರ್ಷನೂ ಈಗ ಏನ್ ರಥದ ಕೆಲಸ ಮಾಡ್ತಾ ಇದ್ರಿ, ಆ ರಥದ ಪೂರ್ಣ ಕೆಲಸ ಆಗೋ ತನಕನು ಅದು ಜಾತ್ರೆ ಎಲ್ಲ ಮುಗಿದು ಕೂಡ ಅದೇ ತರ ಮತ್ತೆ ಇಲ್ಲಿ ನೀವು ತೆಗ್ದು ಹಾಗೆ ಮತ್ತೆ ಸಪರೇಟ್ ಇರ್ಬೇಕು. ಬರ್ಬೇಕು. ಈ ಬೆತ್ತ ಯೂಸಿಗೆ ಬರಲ್ಲ. ನೆಕ್ಸ್ಟ್ ಮತ್ತೆ ಹೊಸ ಬೆತ್ತನೇ ತರಬೇಕು. ಹೊತ್ತಿಗೆಲ್ಲ ಕಟ್ಟಾಗೋ ಅದು ಅಷ್ಟೇ, ಇದು ಅಷ್ಟೇ, ಬಡಗಿನೂ ಅಷ್ಟೇ, ಎಲ್ಲ ವರ್ಷ ಹೊಸ ಬೆತ್ತನೇ ಬರ್ಬೇಕು. ಹೊಸ ಬೆತ್ತನೇ ಬರ್ಬೇಕು. ಇದು ಎಲ್ಲಿಂದ ಎಲ್ಲ ತರ್ತೀರಾ ನೀವು ಬೆತ್ತ? ಮಧುರೆಮುಖ, ಭಗವತಿ. ಇವಾಗ ಇಲ್ಲಿ ಸ್ವಲ್ಪ ಇಲ್ಲಿ ಹತ್ತತ್ರ ಎಲ್ಲ ನಟ್ಟಿದ್ದಾರೆ ಫಾರೆಸ್ಟ್ ಅವರೆಲ್ಲ. ಆದ್ರೂ ಕೂಡ ಮೊದ್ಲಿಂದೆಲ್ಲ ಭಗವತಿ ಕುದುರೆಮುಖಕ್ಕೆ ಹೋಗ್ತಾ ಇದ್ವಿ ತರ್ಲಿಕ್ಕೆ. ಈಗೆಲ್ಲ ಇದು ಸಿಗೋ ನೆಕ್ಸ್ಟ್ ಎಲ್ಲ ಈ ತರ ಕಷ್ಟ ಅಲ್ಲ ಅಂತ ಸಿಗೋದು ಈ ಕಡೆ? ಕಷ್ಟ ಅನ್ಸುತ್ತೆ. ಆದ್ರೂ ಕೂಡ ನಮಗೆ ಒಂದು ಮನ್ಸಿದೆ, ಮಾಡ್ಲೇಬೇಕು. ಇದೇ ತರ ಆಗಲ್ಲ. ದೇವ್ರಿಗೆ ಏನ್ ಮಾಡಿದಾರೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕನ್ನೋ ನಮ್ಮ ಆಸೆಗಳು ಇದೆ. ಅದು ಹಳೆಯ ಪದ್ಧತಿ. ಅದು ಪದ್ಧತಿ ಅಜ್ಜನ ಕಾಲದಿಂದ ನಡೆದೋಗಿದೆ. ಇವರುಗಳೆಲ್ಲ ತುಂಬಾ 40-50 ವರ್ಷದಿಂದ ಬರ್ತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಈಗ ನಮ್ಮೂರ ಒಡೆಯನ ಜಾತ್ರೆಗೆ. ಖುಷಿ ಅಂದ್ರೆ ಏನ್ ಹೇಳ್ಲಿಕ್ಕಾಗತ್ತೆ. ಎಲ್ಲ ಕೆಲಸ ಬಿಟ್ಟು ಮನೇಲಿ ಏನೇ ಕೆಲಸ ಇದ್ರು ಬಿಟ್ಟು ಬರ್ತೀವಿ ಅಲ್ಲ. ಇನ್ನೇನಿಲ್ಲ, ಇನ್ನೊಂದು 3-4 ದಿನ ಇದೆ. 3-4 ದಿನ ಇದೆ ಅಷ್ಟೇ. ಜಾತ್ರೆಗೆ ರೆಡಿನೇ ಎಲ್ಲ. ನಿಮ್ಮ ಹೆಸರು? ವೆಂಕಟೇಶ್. ಇದು ನೋಡಿ, ಇದು ಕಾರ್ಗದ್ದೆ ಗ್ರಾಮಸ್ಥರಿಂದ ಬಂದ ಉತ್ತರ. ಯಾವ ತರ ಇದೆ ಅಂದ್ರೆ ತೊಡ್ಲು. ಈಗ ಇಷ್ಟು ಜನ ಅಂದ್ರೆ ತೊಡ್ಲು ಮತ್ತೆ ಕುಕ್ಕೋಡು ಮತ್ತೆ 16. ಹಂಗೆ ಇದೆ. ಆದ್ರೆ ಈ ಟೈಮಲ್ಲಿ ಎಲ್ಲರೂ ಒಟ್ಟಾಗ್ತೀರಾ? 32 ಜನ. ಇದು ಒಳ್ಳೆ ಕೆಲಸನೇ. ನಮ್ಮೂರಿನ ಜಾತ್ರೆಗೆ ಎಲ್ಲ ಸಿದ್ಧತೆ ಮಾಡ್ತಾರೆ. ನಮಗೂ ಖುಷಿ ಆಗ್ತಿದೆ. ಇನ್ನು ಇದೇ ತರ ಮಾಡ್ತಾ ಹೋಗಿ ಸಾಕಲ್ಲ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.